ಸ್ವಾತಂತ್ರ್ಯ. ಈ ಒಂದು ಪದದ ಹಿಂದೆ ಅದೆಷ್ಟೋ ತ್ಯಾಗಗಳಿವೆ, ಅದೆಷ್ಟೋ ಹೋರಾಟಗಳಿವೆ, ಅದೆಷ್ಟೋ ಜೀವಗಳ ಬಲಿದಾನವಿದೆ. 1947 ಆಗಸ್ಟ್ 15 ಭಾರತದ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ಒಂದು ದಿನ. ಶತಮಾನಗಳ ಕಾಲ ಪರಕೀಯರ ಆಳ್ವಿಕೆಯಲ್ಲಿ ಸಿಲುಕಿದ್ದ ನಮ್ಮ ಭಾರತ ಅಂದು ಸ್ವಾತಂತ್ರ್ಯದ ಬೆಳಕನ್ನು ಕಂಡಿತು. ಆದರೆ ಈ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಸಿಕ್ಕಿದ್ದಲ್ಲ. ದೇಶಕ್ಕಾಗಿ ತಮ್ಮ ಕುಟುಂಬವನ್ನು ಬಿಟ್ಟು ಹೋರಾಡಿದವರು, ನಗುನಗುತ್ತಲೇ ಸೆರೆಮನೆ ಸೇರಿದವರು ಮತ್ತು ತಾಯ್ನಾಡಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದವರು. ಅವರ ತ್ಯಾಗದ ಪ್ರತಿಫಲವೇ ನಮ್ಮ ಇಂದಿನ ಸ್ವಾತಂತ್ರ್ಯ. ಇಂದು ನಾವು ನೆಮ್ಮದಿಯಾಗಿ ಉಸಿರಾಡುತ್ತಿದ್ದೇವೆ, ನಮ್ಮ ಕನಸುಗಳನ್ನು ಕಾಣುತ್ತಿದ್ದೇವೆ, ನಮ್ಮದೇ ಧ್ವನಿಯಲ್ಲಿ ಮಾತನಾಡುತ್ತಿದ್ದೇವೆ. ಇದರ ಹಿಂದೆ ಆ ವೀರರ ರಕ್ತವಿದೆ. ಹಾಗಾಗಿ ಸ್ವಾತಂತ್ರ್ಯ ದಿನವೆಂದರೆ ಕೇವಲ ಧ್ವಜ ಹಾರಿಸಿ ಸಿಹಿ ಹಂಚುವ ದಿನವಲ್ಲ. ನಮ್ಮ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಪ್ರತಿಯೊಬ್ಬ ವೀರನನ್ನೂ ಹೃದಯಪೂರ್ವಕವಾಗಿ ನೆನೆಯುವ ದಿನ. ನಾವು ದೇಶಕ್ಕಾಗಿ ಏನು ಮಾಡಬಹುದು ಎಂಬುದನ್ನು ಯೋಚಿಸುವ ದಿನ. ಏಕೆಂದರೆ ದೇಶವೆಂದರೆ ಕೇವಲ ಮಣ್ಣಲ್ಲ, ಅದು ನಮ್ಮ ಉಸಿರು, ನಮ್ಮ ಹೆಮ್ಮೆ, ನಮ್ಮ ಅಸ್ತಿತ್ವ. ಈ ತ್ರಿವರ್ಣ ಧ್ವಜ ಸದಾ ಎತ್ತರದಲ್ಲಿ ಹಾರಲಿ. ನಮ್ಮ ಭಾರತ ಸದಾ ಏಕತೆ, ಶಾಂತಿ ಮತ್ತು ಪ್ರಗತಿಯೊಂದಿಗೆ ಮುಂದೆ ಸಾಗಲಿ. ವೀರರ ತ್ಯಾಗಕ್ಕೆ ನಮ್ಮದೊಂದು ಸಲಾಂ. ಜೈ ಹಿಂದ್, ವಂದೇ ಮಾತರಂ.